ನಾನು ನಿಮಗಾಗಿ ಒಂದು ವೆಬ್ ಸರಣಿಯನ್ನು ತಂದಿದ್ದೀನಿ. ಇದರ IMDb ರೇಟಿಂಗ್ ಬಂದು 8.4 ಆಗಿದೆ. ಈ ವೆಬ್ ಸರಣಿಯ ಹೆಸರು ಫಾರ್ಜೆ ಅಂತೇಳಿ. ಇದರಲ್ಲಿ ಒಬ್ಬ ಸಾಮಾನ್ಯ ಕಲಾವಿದ ಹಣದ ಕೊರತೆಯಿಂದಾಗಿ ನಕಲಿ ನೋಟುಗಳನ್ನ ಮುದ್ರಿಸುವ ಒಂದು ದಂಧೆಗೆ ಕೈ ಹಾಕ್ತಾನೆ. ಅವನ ಜೀವನದಲ್ಲಿ ದೊಡ್ಡ ಸಮಸ್ಯೆಗಳು ಎದುರಾಗ್ತವೆ. ಅವನ ಮುಗ್ಧ ಮುಖ ಮತ್ತು ಚುರುಕಾದ ಬುದ್ಧಿ ನಿಮ್ಮನ್ನ ಈ ಸರಣಿಗೆ ಎಂಗೇಜಿಂಗ್ ಆಗಿ ಇಡುತ್ತೆ ಅಂತ ನಾನು ಭಾವಿಸ್ತೀನಿ. ಖಂಡಿತವಾಗ್ಲೂ ಇಡುತ್ತೆ ಕೂಡ. ಹಾಗಾದ್ರೆ ಟೈಮ್ ವೇಸ್ಟ್ ಮಾಡದೆ ಬನ್ನಿ ಕಥೆಯಲ್ಲಿ ಮುಂದುವರಿಯೋಣ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ರಾಘವ್. ವೆಲ್ಕಮ್ ಬ್ಯಾಕ್ ಟು ರಾಘವ್ ಟಾಕ್ಸ್. ಕಥೆಯ ಆರಂಭದಲ್ಲಿ ನಾವು ಕೆಲವು ಗೂಂಡಾಗಳು ಸನ್ನಿಯನ್ನ ಹಿಡಿದು ಒಂದು ಮನೆಗೆ ಕರ್ಕೊಂಡ್ಬರ್ತಾರೆ ಅಂತ ನೋಡ್ತಾ ಇದೀವಿ. ಮತ್ತು ಅವನನ್ನು ಫಿರೋಜ್ ಜೊತೆಗೆ ಕೂಡಿ ಹಾಕಿರ್ತಾರೆ. ಇಬ್ರು ಬಾಲ್ಯದ ಗೆಳೆಯರು. ಆಗ ಅಲ್ಲಿ ಒಬ್ಬ ವ್ಯಕ್ತಿ ಬಂದು ಸನ್ನಿಗೆ 500 ರೂಪಾಯಿ ನೋಟನ್ನ ಕೊಡ್ತಾನೆ. ಅದನ್ನ ತೋರಿಸಿ ಇದನ್ನ ಮಾಡಿದ್ ನೀನೇನ ಅಂತ ಕೇಳ್ತಾನೆ. ಅಸಲಿಗೆ ಏನಾಗಿತ್ತು ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ. ಈ ಶಾಹಿದ್ ಕಪೂರ್ ತರ ಕಾಣ್ತಾ ಇರೋ ಹುಡುಗ ಬಂದು ಸನ್ನಿ. ಅವನೇ ಈ ಚಿತ್ರದ ಹೀರೋ. ಇವನು ಒಬ್ಬ ಉನ್ನತ ಮಟ್ಟದ ಕಲಾವಿದ. ಆದ್ರೆ ಈ ಜಗತ್ತಿಗೆ ಕಲಾವಿದರ ಬೆಲೆ ಎಲ್ಲಿದೆ ಹೇಳಿ? ಇವನು ಒಬ್ಬ ಸೂಪರ್ ಆಗಿರೋ ಪೇಂಟಿಂಗ್ ನ ಮಾಡ್ತಾನೆ. ಯಾವುದೇ ವಸ್ತುವಿನ ಅವಳಿ ಪ್ರತಿಯನ್ನು ಕೂಡ ತಯಾರಿಸ್ತಾನೆ. ಈ ಕಲೆಯನ್ನ ಅವನು ತನ್ನ ಅಜ್ಜನಿಂದ ಕಲ್ತಿರ್ತಾನೆ. ಅಜ್ಜ ಸನ್ನಿಗಿಂತಲೂ ಒಬ್ಬ ದೊಡ್ಡ ಕಲಾವಿದ ಆಗಿರ್ತಾನೆ. ಅವರು ಸನ್ನಿಯನ್ನ ತುಂಬಾ ಪ್ರೀತಿಸ್ತಾರೆ. ಆದ್ರೆ ಅದಕ್ಕಿಂತ ಹೆಚ್ಚಾಗಿ ತಮ್ಮ ಕ್ರಾಂತಿ ಪತ್ರಿಕೆಯನ್ನ ಪ್ರೀತಿಸ್ತಾರೆ. ಇವನು ಸನ್ನಿಯ ಬಾಲ್ಯದ ಗೆಳೆಯ ಫಿರೋಜ್. ಇವನು ಪೇಪರ್ ಪ್ರಿಂಟಿಂಗ್ ಕೆಲಸವನ್ನ ನೋಡ್ಕೊಳ್ತಾನೆ. ಅಜ್ಜ ಕ್ರಾಂತಿ ಪತ್ರಿಕೆಯನ್ನ ಆನ್ಲೈನ್ ಮಾಡೋದಕ್ಕೆ ಬಯಸ್ತಾ ಇರ್ತಾರೆ. ಅದರಿಂದ ಹೆಚ್ಚು ಜನ ಅದನ್ನ ಓದ್ತಾರೆ ಹಾಗೂ ಓದ್ಲಿ ಅಂತ ಕೂಡ ಅವ್ರ ಆಸೆ ಆಗಿರುತ್ತೆ. ಆದ್ರೆ ಸನ್ನಿ ಈ ಮಾತನ್ನ ಯಾವಾಗ್ಲೂ ನಿರ್ಲಕ್ಷ್ಯ ಮಾಡ್ತಾ ಇರ್ತಾನೆ. ಸನ್ನಿಗೆ ಈ ಪ್ರೆಸ್ ಮೇಲೆ ಅಷ್ಟೊಂದು ಇಷ್ಟ ಏನಿರಲ್ಲ. ಆದ್ರೆ ಆ ಪ್ರೆಸ್ ಬಂದು ಅವ್ರಿಗೆ ಒಬ್ಬ ಸಂಬಂಧಿಕ ಇದ್ದಂತೆ ಸಹಿಸಿಕೊಳ್ಳೇಬೇಕಾಗಿರುತ್ತೆ. ಅಜ್ಜ ಪತ್ರಿಕೆಯ ಮೂಲಕ ಸಮಾಜದಲ್ಲಿ ಬದಲಾವಣೆ ತರಬೇಕು ಅಂತ ಹೇಳಿ ಬಯಸ್ತಾ ಇರ್ತಾರೆ. ಆದ್ರೆ ಸನ್ನಿ ಚಿಕ್ಕ ವಯಸ್ಸಿಂದನೂ ನೋಡ್ತಾನೆ ಇರ್ತಾನೆ. ಆ ಪತ್ರಿಕೆಯನ್ನ ಯಾರು ಜಾಸ್ತಿ ಪರ್ಚೇಸ್ ಮಾಡ್ತಾನೆ ಇರಲ್ಲ. ಬಾಲ್ಯದಲ್ಲಿ ಸನ್ನಿ ತನ್ನ ಇಚ್ಛೆಯಂತೆ ಪೇಪರ್ ಮಾರೋದಕ್ಕೆ ಹೋಗ್ತಿರ್ತಾನೆ. ಮತ್ತೆ ತನಗಾಗಿ ಸ್ವಲ್ಪ ಹಣ ಕೂಡ ಉಳಿಸ್ಕೊಳ್ತಾ ಇರ್ತಾನೆ. ಅಂದ್ರೆ ಬಾಲ್ಯದಿಂದನೇ ಇವರಿಬ್ಬರಿಗೂ ಹಣ ಸಂಪಾದಿಸಬೇಕು ಅನ್ನೋ ಹುಚ್ಚು ಇದ್ದೇ ಇರುತ್ತೆ. ಅಜ್ಜನ ಆರ್ಥಿಕ ಪರಿಸ್ಥಿತಿ ಸರಿ ಇರಲಿಲ್ಲ. ಹಾಗಾಗಿ ಹಣ ಉಳಿಸ್ಕೊಳ್ಳೋದಕ್ಕೆ ಅವರು ಬೆಳಗ್ಗೆ ಮತ್ತೆ ಸಂಜೆ ಬನ್ ಮಾತ್ರ ತಿಂತಿರ್ತಾರೆ. ಸನ್ನಿ ಮತ್ತೆ ಫಿರೋಜ್ ಜೀವನ ಕೂಡ ಬನ್ ಅಂತಾನೆ ಆಗಿರ್ತಿತ್ತು. ಅವರು ಅದೆಷ್ಟೋ ಬಾರಿ ಜನರ ಬಟ್ಟೆ, ಶೂ ಮತ್ತೆ ವಾಚ್ನ ನೋಡಿ ಅದು ಎಷ್ಟು ಬೆಲೆ ಬಾಳಬಹುದು ಅಂತೇಳಿ ಅಂದಾಜು ಮಾಡ್ಕೊಳ್ತಿರ್ತಾರೆ. ಸನ್ನಿಗೆ ಅನನ್ಯ ಅನ್ನೋ ಗೆಳತಿ ಕೂಡ ಇರ್ತಾಳೆ. ಇವಳು ಕೋಟ್ಯಾಂತರ ಹಣ ಇರೋ ಒಬ್ಬ ಶ್ರೀಮಂತನ ಮಗಳಾಗಿರ್ತಾಳೆ. ಹಾಗೆ ಅವಳಿಗೆ ಅದ್ರ ಅಹಂಕಾರ ಕೂಡ ಇರುತ್ತೆ. ಇವಳು ಸನ್ನಿಗೆ ವೆಲಾಸಿಟಿ ಅನ್ನೋ ಕ್ಲಬ್ ನಲ್ಲಿ ಹೊಸ ವರ್ಷದ ಪಾರ್ಟಿ ಆಚರಿಸೋದಕ್ಕೆ ಹೇಳ್ತಾಳೆ. ಸನ್ನಿ ತನ್ನ ಗೆಳೆಯನೊಂದಿಗೆ ಅಲ್ಲಿಗೆ ಹೋಗ್ತಾನೆ. ಇಬ್ಬರಿಗೂ ಟಿಕೆಟ್ ಬೇಕಿತ್ತು. ಆದ್ರೆ ಒಂದು ಟಿಕೆಟ್ ನ ಬೆಲೆ ಬಂದು ಬರೋಬ್ಬರಿ 20,000 ರೂಪಾಯಿ ಆಗಿರುತ್ತೆ. ಇವರ ಹತ್ತಿರ ಅಷ್ಟು ಹಣ ಇರೋದಿಲ್ಲ. ನಂತರ ಸನ್ನಿ ಅನನ್ಯಳನ್ನ ತನ್ನ ಏರಿಯಾದ ಪಾರ್ಟಿಗೆ ಕರೀತಾನೆ. ಆದ್ರೆ ಸ್ವಲ್ಪ ಸಮಯದ ನಂತರ ಅವಳು ಹೇಳ್ತಾಳೆ, ನಾನು ನನ್ನ ಫ್ರೆಂಡ್ಸ್ ಜೊತೆ ವೆಲಾಸಿಟಿಗೆ ಹೋಗ್ತಿದ್ದೀನಿ ಅಂತೇಳಿ. ಈಗ ಸನ್ನಿ ಮತ್ತೆ ಅವನ ಗೆಳೆಯ ತಮ್ಮ ಜೀವನ ಹೀಗೆ ಇರುತ್ತೆ ಅಂತೇಳಿ ಅರ್ಥ ಮಾಡ್ಕೊಳ್ತಾರೆ. ಮಿಡಲ್ ಕ್ಲಾಸ್ ಜನರು ಇಡೀ ಜೀವನ ತಾವು ಮಿಡಲ್ ಕ್ಲಾಸ್ ಎಂಬ ಭ್ರಮೆನಲ್ಲೇ ಇರ್ತಾರೆ. ಮತ್ತೆ ಜೀವನ ಪೂರ್ತಿ ಲೋನ್ ತೀರಿಸೋದ್ರಲ್ಲೇ ಕಳೆದು ಹೋಗುತ್ತೆ. ಅಸಲಿಗೆ ಇವರು ಬಡವರಿಗಿಂತಲೂ ಕೆಳಗಿನ ಮಟ್ಟದಲ್ಲಿರ್ತಾರೆ. ಜಗತ್ತು ಹೊಸ ವರ್ಷದ ಸಂಭ್ರಮ ಆಚರಿಸ್ತಿರ್ಬೇಕಾದ್ರೆ ಇವರಿಬ್ರು ಮುಂದಿನ ವರ್ಷನಾದ್ರೂ ಚೆನ್ನಾಗಿರ್ಲಿ ಅಂತ ಅನ್ಕೊಳ್ತಾ ಇರ್ತಾರೆ. ಮರುದಿನ ಸನ್ನಿ ಪ್ರೆಸ್ಗೆ ಹೋದಾಗ ಅದು ಬಂದ್ ಆಗಿತ್ತು. ವಿಚಾರಿಸಿದಾಗ ಆ ಪ್ರೆಸ್ ನ ಯಾರ ಹತ್ರ ಅಡ ಇಡಲಾಗಿತ್ತೋ ಅವರು ಅದನ್ನ ಖಾಲಿ ಮಾಡೋದಕ್ಕೆ ಅಲ್ಟಿಮೇಟಮ್ ಕೊಟ್ಟಿದ್ದಾರೆ ಅಂತೇಳಿ ಗೊತ್ತಾಗುತ್ತೆ. ಸನ್ನಿ ಮತ್ತೆ ಫಿರೋಜ್ ಆ ಸೇಟ್ ಹತ್ರ ಹೋಗಿ ಸ್ವಲ್ಪ ಕಾಲಾವಕಾಶ ಕೇಳ್ತಾರೆ. ಹಳೆಯ ಸಂಬಂಧಕ್ಕಾಗಿ ಅವನು ಕೇವಲ 1 ತಿಂಗಳ ಸಮಯವನ್ನ ಕೊಡ್ತಾನೆ. ಆದ್ರೆ ಇವರಿಬ್ಬರಿಗೂ ಗೊತ್ತು 1 ತಿಂಗಳಲ್ಲಿ ಏನೂ ಆಗೋದಿಲ್ಲ ಅಂತೇಳಿ. ಅಂದು ರಾತ್ರಿ ಅಜ್ಜ ಕೂಡ ತುಂಬಾ ಚಿಂತಿತರಾಗಿದ್ರು. ಸನ್ನಿಗೆ ಅಜ್ಜ ಯಾವಾಗ್ಲೂ ಖುಷಿಯಾಗಿರ್ಬೇಕು ಅನ್ನೋ ಆಸೆ ಯಾವಾಗ್ಲೂ ಇತ್ತು. ಅದು ಕೂಡ ಅವನಿಗೆ ಗೊತ್ತಿತ್ತು. ಅಜ್ಜ ಖುಷಿಯಾಗಿರೋದು ಯಾವಾಗ ಅಂತಂದ್ರೆ ಈ ಪ್ರೆಸ್ನ ಸಮಸ್ಯೆ ಕಂಪ್ಲೀಟ್ ಆಗಿ ಬಗೆಹರಿದಾಗ ಮಾತ್ರ ಅಂತೇಳಿ. ಆಗ ಫಿರೋಜ್ ಹೇಳ್ತಾನೆ, ನಾವು ಹನಿಯ ಸಹಾಯ ತಗೊಳ್ಳೋಣ. ಅವನ ಬುದ್ಧಿ ತುಂಬಾ ಚುರುಕಿದೆ. ಹನಿ ಹೇಳ್ತಾನೆ, ಚಿಂತೆ ಯಾಕೆ ಮಾಡ್ತೀರಾ, ನಾವು ಪ್ರೆಸ್ ಅನ್ನ ಉಳಿಸೋಣ. ಅವನು ಅವರನ್ನ ತನ್ನ ಗೆಳೆಯ ಮಾಂಜಾಬಾಯಿ ಹತ್ರ ಕರೆದೊಯ್ತಾನೆ. ಮಾಂಜಾಬಾಯಿ ಅವರ ಆಳುಗಳು ಸೂಜಿಯಿಂದ ಹಿಡಿದು ಹಡಗಿನವರೆಗೆ ಪ್ರತಿಯೊಂದು ವಸ್ತುವಿನ ಫಸ್ಟ್ ಕಾಪಿ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಆಗಿರ್ತಾರೆ. ಮಾಂಜಾಬಾಯಿ ಹೇಳ್ತಾರೆ, ನನಗೆ ಕಲಾವಿದರ ಅಗತ್ಯವಿದೆ ಅಂತೇಳಿ. ಇವರಿಬ್ರನ್ನ ಕೆಲಸಕ್ಕೆ ಕಳಿಸಿ ಅಂತೇಳಿ ಕೇಳ್ತಾರೆ. ಆಗ ಸನ್ನಿ ಹೇಳ್ತಾನೆ, ನಮಗೆ ಭಾರಿ ಹಣ ಬೇಕಂತಂದ್ರೆ ಅದನ್ನ ನಾವೇ ಮುದ್ರಿಸಬೇಕು ಅಂತೇಳಿ. ಇದನ್ನ ಕೇಳಿ ಫಿರೋಜ್ಗೆ ಶಾಕ್ ಆಗುತ್ತೆ. ಫಿರೋಜ್ ಹೇಳ್ತಾನೆ, ಕ್ರಾಂತಿ ಪತ್ರಿಕೆಯನ್ನು ಉಳಿಸಬೇಕು, ಮುಳುಗಿಸಬಾರ್ದು ಅಂತೇಳಿ. ಸನ್ನಿ ಹೇಳ್ತಾನೆ, ವಿನ್ಯಾಸದಲ್ಲಿ ನಾನು ಎಕ್ಸ್ಪರ್ಟ್, ಮುದ್ರಣದಲ್ಲಿ ನೀನು ಎಕ್ಸ್ಪರ್ಟ್, ಮತ್ತು ಪ್ರೆಸ್ ನಮ್ಮ ಹತ್ರನೇ ಇದೆ. ಈ ನೋಟನ್ನು ಕೂಡ ಮನುಷ್ಯನೇ ಮಾಡಿರ್ಬೇಕಲ್ವೇ, ನಾವೇ ನೇರವಾಗಿ ಹಣ ತಯಾರಿಸೋಣ ಎಂದು ಒಪ್ಪಿಸ್ತಾನೆ. ನಂತರ ಇಬ್ರು ಪ್ರೆಸ್ನ ಮೇಲಿನ ರೂಮ್ ನ ಕ್ಲೀನ್ ಮಾಡ್ತಾರೆ. ಸನ್ನಿ ನೋಟಿನ ಡಿಸೈನ್ ಮೇಲೆ ಗಮನ ಹರಿಸ್ತಾನೆ. ಸಾಮಾನ್ಯ ಕಣ್ಣಿಗೆ ಕಾಣದ ಸಣ್ಣ ಸಣ್ಣ ಅಕ್ಷರಗಳನ್ನ ಕೂಡ ಅವನು ಬಹಳ ಸೂಕ್ಷ್ಮವಾಗಿ ಕಾಪಿ ಮಾಡ್ತಾನೆ. ಡಿಸೈನ್ ಆದ್ಮೇಲೆ ಮುದ್ರಣದ ಸರದಿ ಬರುತ್ತೆ. ಇದಕ್ಕಾಗಿ ಮಾಸ್ಟರ್ ಡೈ ಮಾಡಬೇಕಿತ್ತು. ಆದ್ರೆ ಇವರ ಹಳೆಯ ಪ್ರಿಂಟರ್ ಬಂದು 1 ಬಾರಿಗೆ 1 ಬಣ್ಣವನ್ನ ಮಾತ್ರ ಪ್ರಿಂಟ್ ಮಾಡ್ತಿತ್ತು. ಹಾಗಾಗಿ ನೋಟನ್ನ 4 ಬಾರಿ ಪ್ರಿಂಟ್ ಮಾಡಬೇಕಿತ್ತು. ನಂತರ ನೋಟ್ ಕಟ್ಟಿಂಗ್ ಮತ್ತೆ ಸೆಕ್ಯೂರಿಟಿ ಸ್ಟ್ರಿಪ್ ಹಾಕುವ ಕೆಲಸ ಮಾಡ್ತಾರೆ. 10 ರೂಪಾಯಿ ನೋಟಿನ ದಾರವನ್ನ 500 ರೂಪಾಯಿಗೆ ಬಳಸ್ತಾರೆ. ಸರಣಿ ಸಂಖ್ಯೆಗಳನ್ನ ಕೂಡ ಹಾಕ್ತಾರೆ. ಇವರ ನಕಲಿ ನೋಟು ತಯಾರಾಯ್ತು. ಅದನ್ನ ಪರೀಕ್ಷೆ ಮಾಡೋದಕ್ಕೆ ಟೀ ನೀರಿಗೆ ಹಾಕ್ತಾರೆ. ನಂತರ ಇಬ್ರು ಇದನ್ನ ಮಾರುಕಟ್ಟೆಯಲ್ಲಿ ಚಲಾಯಿಸೋದಕ್ಕೆ ಹೋಗ್ತಾರೆ. ಆದ್ರೆ ಒಬ್ಬ ವ್ಯಾಪಾರಿ ಇದು ನಕಲಿ ಅಂತೇಳಿ ಗುರ್ತೆ ಹಿಡಿದ್ಬಿಡ್ತಾನೆ. ಜನರು ಇವರ ಬೆನ್ನಿಂದ ಬೀಳ್ತಾರೆ. ಇವರು ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ಅಲ್ಲಿಂದ ಓಡ್ತಾರೆ. ಸನ್ನಿ ಅಂದ್ಕೊಳ್ತಾನೆ, ಅಜ್ಜ ಹೇಳ್ತಿದ್ರು ಕಲೆ ಮತ್ತು ಕಸದ ನಡುವೆ ಕೇವಲ ಒಂದು ತಪ್ಪಿನ ವ್ಯತ್ಯಾಸವಿರುತ್ತೆ ಅಂತ ಹೇಳಿ. ಸನ್ನಿ ಆ ತಪ್ಪನ್ನ ಸರಿಪಡಿಸೋದಕ್ಕೆ ನಿರ್ಧಾರ ಮಾಡ್ತಾನೆ. ಮತ್ತೆ ಇದಕ್ಕಿಂತ ಒಳ್ಳೆ ನೋಟ್ನ ಮಾಡ್ತೀನಿ ಅಂತೇಳಿ ಹೇಳ್ತಾನೆ. ಇತ್ತ ಮಾನ್ಸೂರ್ ಬಾಯ್ ಅನ್ನೋರು ಈಗಾಗಲೇ
2,000 ನಕಲಿ ನೋಟ್ಗಳನ್ನ ಮಾರುಕಟ್ಟೆಗೆ ಬಿಟ್ಟಿದ್ದಾರೆ. ನೇಪಾಳದಲ್ಲಿ ಇವರ ದೊಡ್ಡ ಅಡ್ಡ ಇದೆ. ಮೈಕಲ್ ಒಬ್ಬ ಪೊಲೀಸ್ ಅಧಿಕಾರಿ. ಇವನು ತನ್ನ ತಂಡದೊಂದಿಗೆ ಮಾನ್ಸೂರ್ ಅನ್ನು ಹಿಡಿಯೋದಕ್ಕೆ ನೇಪಾಳಕ್ಕೆ ಬಂದಿದ್ದಾರೆ. ಅಲ್ಲಿ ಮೈಕಲ್ ದಾಳಿ ಮಾಡಿ ಮನ್ಸೂರ್ ಮತ್ತು ಅವನ ಆಪ್ತ ಬಿಲಾಲ್ ಅನ್ನ ಹಿಡಿಯೋದಕ್ಕೆ ಹೋಗಿದ್ದಾರೆ. ಅಲ್ಲಿ ಅಸಂಖ್ಯಾತ ನಕಲಿ ನೋಟ್ಗಳು ಸಿಗ್ತವೆ. ಈ ನೋಟ್ಗಳು ಮಧ್ಯಪ್ರಾಚ್ಯದಲ್ಲಿ ಮುದ್ರಣವಾಗಿ ಪ್ಯಾಕೇಜಿಂಗ್ ಆಗಿ ನೇಪಾಳಕ್ಕೆ ಬರ್ತಾ ಇದ್ವು. ಮೈಕಲ್ ಮನ್ಸೂರ್ನನ್ನ ಬೆನ್ನಟ್ಟಿ ಹಿಡಿಯುವಾಗ ಗುಂಡಿನ ಚಕಮಕಿ ನಡೆದು ಮನ್ಸೂರ್ ತಪ್ಪಿಸಿಕೊಳ್ತಾನೆ. ಈ ಕಾರ್ಯಾಚರಣೆಯಲ್ಲಿ ಮೈಕಲ್ ತನ್ನ ಆಪ್ತ ಗೆಳೆಯನನ್ನ ಕಳ್ಕೊಳ್ತಾನೆ. ಇನ್ನೊಂದೆಡೆ ಸನ್ನಿ ಫಿರೋಜ್ಗೆ ಕಣ್ಣು ಮುಚ್ಚಿಸಿ ಅಸಲಿ ನೋಟ್ಗಳ ನಡುವೆ ತನ್ನ ನಕಲಿ ನೋಟನ್ನ ಇಟ್ಟು ಗುರುತಿಸೋದಕ್ಕೆ ಹೇಳ್ತಾನೆ. ಆ ಪೇಪರ್ ಕ್ವಾಲಿಟಿಯಿಂದ ಫಿರೋಜ್ ಅದನ್ನ ಗುರುತಿಸ್ತಾನೆ. ಹಾಗಾಗಿ ಇವರು ಸರಿಯಾದ ಪೇಪರ್ ಹುಡುಕಾಟಕ್ಕೆ ಇಳಿತಾರೆ. ಕೊನೆಗೆ ಅವರಿಗೆ ಪೇಪರ್ ಸಿಗುತ್ತೆ. ಆದ್ರೆ ಅದು ತುಂಬಾ ತೆಳ್ಳಗಿತ್ತು. ಹಾಗಾಗಿ ಇವರು 2 ಪೇಪರ್ ನಡುವೆ ನೋಟನ್ನ ಅಂಟಿಸಿ ಸ್ಯಾಂಡ್ವಿಚ್ ನೋಟನ್ನ ಮಾಡ್ತಾರೆ. ಇದು ಮಾರುಕಟ್ಟೆಯಲ್ಲಿ ಯಾವುದೇ ಸಂಶಯ ಇಲ್ಲದೆ ಚಲಾವಣೆ ಆಗುತ್ತೆ. ಇವರ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಮನ್ಸೂರ್ ಬಾಯ್ ಸನ್ನಿಯ ಪ್ರೆಸ್ಗೆ ಬಂದು ಆ ₹500 ನೋಟ್ ತೋರಿಸಿ ಇದನ್ನ ಯಾರು ಮಾಡಿದ್ದು ಅಂತ ಹೇಳಿ ಕೇಳ್ತಾನೆ. ಸನ್ನಿ ಹೇಳ್ತಾನೆ ನಾನೇ ಮಾಡಿದ್ದು ಅಂತ. ಮನ್ಸೂರ್ ಹೇಳ್ತಾನೆ ಫಿರೋಜ್ನ ಅವಶ್ಯಕತೆ ಇಲ್ಲ, ಅವನನ್ನ ಕೊಂದಾಕಿ ಅಂತೇಳಿ. ಅವನ ಆಳು ಫಿರೋಜ್ಗೆ ಗುಂಡಾರಿಸ್ತಾನೆ ಮತ್ತು ಮೊದಲನೇ ಸಂಚಿಕೆ ಇಲ್ಲಿಗೆ ಮುಗಿದೋಗುತ್ತೆ. 2ನೇ ಸಂಚಿಕೆಯಲ್ಲಿ ಸನ್ನಿಯ ತಂದೆ ಒಬ್ಬ ಕಳ್ಳನಾಗಿದೆ ಅಂತೇಳಿ ತೋರಿಸಲಾಗುತ್ತೆ. ಅವನು ಯಾವಾಗ್ಲೂ ಒಂದು ನಗರದಿಂದ ಇನ್ನೊಂದು ನಗರಕ್ಕೆ ಓಡ್ತಿದ್ದ. ಒಂದಿನ ಅವನು ಸನ್ನಿಗೆ ಹೇಳ್ತಾನೆ ನಿನ್ನ ಅಜ್ಜನ ಬಳಿ ಬಿಟ್ಟು ಬರ್ತಾ ಇದ್ದೀನಿ ಅಂತ ಹೇಳಿ. ಮತ್ತೆ ಸನ್ನಿಯನ್ನ ರೈಲಿನಲ್ಲಿ ಬಿಟ್ಟು ಹೊಡಿ ಹೋಗ್ತಾನೆ. ಸನ್ನಿ ಎದ್ದಾಗ ತನ್ನ ತಂದೆಯನ್ನ ತುಂಬಾ ಹುಡುಕ್ತಾನೆ. ಆದ್ರೆ ಅವರು ಎಲ್ಲಿಯೂ ಕಾಣೋದಿಲ್ಲ. ಅವನು ಅದೇ ಸ್ಟೇಷನ್ ಅಲ್ಲಿ ತನ್ನ ತಂದೆಗಾಗಿ ಕಾಯ್ತಾ ನೆಲದ ಮೇಲೆ ಒಂದು ಡ್ರಾಯಿಂಗ್ ನ ಮಾಡ್ತಾನೆ. ಅದನ್ನ ನೋಡಿ ತಂದೆ ವಾಪಸ್ ಹುಡ್ಕೊಂಡು ಬರ್ತೀನಿ ಅಂತೇಳಿ ಅವ್ನು ನಂಬ್ಕೊಂಡಿರ್ತಾನೆ. ಆದ್ರೆ ಅವನ ತಂದೆ ಯಾವತ್ತೂ ಬರೋದೇ ಇಲ್ಲ. ಆಗ ಅವನ ಜೀವನಕ್ಕೆ ಫಿರೋಜ್ನ ಎಂಟ್ರಿ ಆಗುತ್ತೆ. ಅವನು ಕೂಡ ಒಬ್ಬ ಅನಾಥನಾಗಿರ್ತಾನೆ. ಸನ್ನಿ ಚಿತ್ರಗಳನ್ನ ಬಿಡಿಸ್ತಿದ್ದ ಮತ್ತೆ ಫಿರೋಜ್ ಜನರ ಬಳಿ ಹಣ ಕೇಳ್ತಿದ್ದ. ಅಂದಿನಿಂದ ಇವರಿಬ್ಬರು ಒಟ್ಟಿಗೆ ಇರೋದಕ್ಕೆ ಶುರು ಮಾಡಿರ್ತಾರೆ. ಆ ರೈಲ್ವೆ ಸ್ಟೇಷನ್ನೇ ಅವ್ರಿಗೆ ಮನೆ ಆಗಿರುತ್ತೆ. ತನ್ನ ತಂದೆ ಓಡ್ತಾ ಇರೋ ರೈಲಿಂದ ಬಿದ್ದು ಸತ್ತೋಗಿದ್ದಾರೆ ಅನ್ನೋ ವಿಷಯ ಸನ್ನಿಗೆ ಗೊತ್ತೇ ಇರೋಲ್ಲ. ಒಂದಿನ ಅವನ ಅಜ್ಜ ಸ್ಟೇಷನ್ಗೆ ಬಂದು ಸನ್ನಿಯನ್ನ ಹುಡುಕ್ತಾರೆ. ಸನ್ನಿ ಫಿರೋಜ್ನನ್ನು ಕೂಡ ತನ್ನ ಜೊತೆ ಕರ್ಕೊಂಡು ಹೋಗೋದಕ್ಕೆ ಹೇಳ್ತಾನೆ. ಫಿರೋಜ್ ಕೇವಲ ಗೆಳೆಯನಲ್ಲ, ಅವನ ನೆರಳಾಗಿದ್ದ. ಆದ್ರೆ ಈಗ ಮನ್ಸೂರ್ನ ಆಳುಗಳು ಅವನನ್ನ ಕೊಂದಿದ್ರು. ಅಸಲಿಗೆ ಏನಾಗಿತ್ತು ಅಂತಂದ್ರೆ ಸನ್ನಿ ಗುಂಡಿನ ಶಬ್ದಕ್ಕೆ ಪ್ರಜ್ಞೆ ತಪ್ಪಿದ್ದ. ಮನ್ಸೂರ್ನ ಆಳುಗಳು ಫಿರೋಜ್ಗೆ ಗುಂಡು ಹೊಡೆದೇ ಇರಲಿಲ್ಲ. ಸನ್ನಿ ಆ ನಾಟಕವಾಡುತ್ತಿದ್ದ. ಫಿರೋಜ್ನನ್ನ ಮೇಲೆ ಕೆದ್ದೊಳೋದಕ್ಕೆ ಹೇಳ್ತಾರೆ. ಕತೆ ಮತ್ತೆ ಹಿಂದಕ್ಕೆ ಹೋಗುತ್ತೆ. ಕೆಲವು ದಿನಗಳ ಹಿಂದೆ ದೆಹಲಿಯಲ್ಲಿ ನಕಲಿ ನೋಟ್ ತಡೆಯೋದಕ್ಕೆ ಒಂದು ಮೀಟಿಂಗ್ ನಡೆದಿತ್ತು. ಅಲ್ಲಿ ಮಂತ್ರಿ ಪವನ್ ಗೆಹ್ಲೋಟ್ ಕೂಡ ಬಂದಿದ್ರು. RBI ಉದ್ಯೋಗಿ ಮೇಘ ನಕಲಿ ನೋಟ್ಗಳನ್ನ ತಕ್ಷಣ ಹಿಡಿಯುವ ಯಂತ್ರದ ಬಗ್ಗೆ ವಿವರಿಸ್ತಿದ್ಲು. ಆದ್ರೆ ಮಂತ್ರಿಗಳಿಗೆ ಇದರಲ್ಲಿ ಆಸಕ್ತಿ ಇರಲಿಲ್ಲ. ಅವರು ಫೋನ್ ನಲ್ಲಿ ವಿಡಿಯೋ ನೋಡ್ತಿದ್ರು. ಯಾರು ಈ ಮಷೀನ್ ನ ಪರ್ಚೇಸ್ ಮಾಡೋದಕ್ಕೆ ಆಗಲ್ವೋ ಅವರಿಗೆ ಮೊಬೈಲ್ ಸಾಫ್ಟ್ವೇರ್ ನ ಕೊಡ್ತೀವಿ ಅಂತೇಳಿ ಮೇಘ ಹೇಳ್ತಿರ್ತಾಳೆ. ಗೆಹ್ಲೋಟ್ ಸರಿ ಮೇಡಮ್ ನೋಡೋಣ ಎಂದು ಅಲ್ಲಿಂದ ಹೋಗ್ತಾರೆ. ಆಗ ಮೈಕಲ್ ಅವರ ಹತ್ರ ಹೋಗಿ ತನಗೆ ಈ ಕೆಲಸಕ್ಕಾಗಿ ಒಂದು ಪ್ರತ್ಯೇಕ ತಂಡ ಬೇಕು ಅಂತ ಹೇಳಿ ಕೇಳ್ಕೊಳ್ತಾನೆ. ನಕಲಿ ನೋಟ್ಗಳು ದೇಶದ ಆರ್ಥಿಕತೆಯನ್ನ ಹಾಳು ಮಾಡ್ತವೆ ಸರ್. ಆದರೆ ಗೆಹ್ಲೋಟ್ ಈಗ ಚುನಾವಣೆ ಮೇಲೆ ಗಮನವಿದೆ ಅಂತೇಳಿ ಅವನನ್ನ ಕಳಿಸ್ತಾರೆ. ಅತ್ತ ಫಿರೋಜ್ ಸನ್ನಿ ಮಾಡಿದ ನೋಟ್ಗಳನ್ನ ಹನಿ ಹತ್ರ ತಗೊಂಡು ಹೋಗ್ತಾನೆ. ಹನಿ ಅದನ್ನ ನೋಡಿ ಸನ್ನಿಯ ಫ್ಯಾನ್ ಆಗ್ತಾನೆ. ಹನಿ ತನ್ನ ಅಜ್ಜನಿಗೆ ಆ ನೋಟ್ ನ ತೋರಿಸ್ತಾನೆ. ಅವನಿಗೂ ಅದು ನಕಲಿ ಅಂತೇಳಿ ಗೊತ್ತಾಗೋದಿಲ್ಲ. ಆಗ ಅಜ್ಜ ಒಂದು ಬುದ್ಧಿ ಮಾತನ್ನ ಹೇಳ್ತಾರೆ. ನಕಲಿ ನೋಟು ಚಲಾಯಿಸೋನ್ಗಿಂತ ಮಾರುವವನು ಹೆಚ್ಚು ಕಾಲ ಜೈಲಿನಲ್ಲಿ ಇರ್ತಾನೆ ಅಂತ ಹೇಳಿ. ಹಾಗಾಗಿ ನಕಲಿ ಮಾಲನ್ನ ಮಾರು, ಆದ್ರೆ ಅಸಲಿ ಹಣವನ್ನ ನಿನ್ನ ಹತ್ರ ಇಟ್ಕೋ. ಎಂದಿಗೂ ನಕಲಿ ಹಣದಿಂದ ನೀನು ಏನನ್ನು ಪರ್ಚೇಸ್ ಮಾಡೋದಕ್ಕೆ ಹೋಗ್ಬೇಡ. ನಂತರ ಅವರು ಮಾಂಜಾಬಾಯಿ ಹತ್ರ ಹೋಗ್ತಾರೆ. ಮಾಂಜಾ ಇವರನ್ನು ಒಬ್ಬ ಬಿಲ್ಡರ್ ಹತ್ರ ಕಳಿಸ್ತಾನೆ. ಆ ಬಿಲ್ಡರ್ಗೂ ಇದು ನಕಲಿ ಅಂತೇಳಿ ಗೊತ್ತಾಗೋದೇ ಇಲ್ಲ. ಅಲ್ಲಿ ಇವರಿಗೆ ಮೊದಲ ಆರ್ಡರ್ ಸಿಗುತ್ತೆ. 2 ಕೋಟಿ ನಕಲಿ ನೋಟ್ಗಳನ್ನ 1 ವಾರದಲ್ಲಿ ಕೊಡ್ಬೇಕು ಅಂತೇಳಿ. ಆದ್ರೆ ಇಷ್ಟು ಕಡಿಮೆ ಸಮಯದಲ್ಲಿ ಇಷ್ಟು ಹಣ ಮುದ್ರಿಸೋದು ಹೇಗೆ, ಮತ್ತೆ ಅದಕ್ಕೆ ಬೇಕಾದ ಸಾಮಗ್ರಿ ತರೋದಕ್ಕೆ ಹಣ ಎಲ್ಲಿಂದ ಬರುತ್ತೆ ಅನ್ನೋದು ಸಮಸ್ಯೆ ಆಗಿತ್ತು. ಮೈಕಲ್ ರಾತ್ರಿ ಕುಡಿದು ಮಂತ್ರಿ ಗೆಹ್ಲೋಟ್ ಅವರಿಗೆ ಫೋನ್ ಮಾಡಿ ಬೈತಾನೆ ಮತ್ತು ಅವರು ಕೆಲವು ಖಾಸಗಿ ಫೋಟೋಗಳನ್ನ ಕಳಿಸಿ ಬ್ಲಾಕ್ ಮೇಲ್ ಮಾಡ್ತಾನೆ. ಮೈಕಲ್ ಹೇಳ್ತಾನೆ ನಾನು ನಿಮ್ಮನ್ನ ಅದೆಷ್ಟೋ ಕೇಸ್ಗಳಿಂದ ಬಚಾವ್ ಮಾಡಿದ್ದೀನಿ, ಈಗ ನನಗೆ ಸಹಾಯ ಮಾಡಿ. ಸನ್ನಿ ತನ್ನ ಅಜ್ಜನಿಗೆ ಹೇಳ್ತಾನೆ ಪ್ರೆಸ್ ಉಳಿಸೋದಕ್ಕೆ ಇದೊಂದೇ ದಾರಿ ಅಂತೇಳಿ. ಸನ್ನಿ ಅಜ್ಜನಿಗೆ ತಾನು ಮಾಡಿದ ನಕಲಿ ನೋಟ್ ತೋರಿಸ್ತಾನೆ. ಅವರಿಗೂ ಗೊತ್ತಾಗೋದಿಲ್ಲ. ಅವರು ಹೋಟೆಲ್ಗೆ ಹೋಗಿ ನಕಲಿ ನೋಟ್ ಚಲಾಯಿಸ್ತಾರೆ. ಬಲ್ಕ್ ಆಗಿ ಪ್ರಿಂಟ್ ಮಾಡ್ಬೇಕಂತಂದ್ರೆ ಫಾಸ್ಟ್ ಪ್ರಿಂಟರ್ ಬೇಕು, ಪೇಪರ್ ಮತ್ತೆ ಡ್ರೈಯರ್ ಬೇಕು. ಇದಕ್ಕಾಗಿ ಸನ್ನಿ ಮತ್ತೆ ಫಿರೋಜ್ ಮತ್ತೆ ಸೇಟ್ ಹತ್ರ ಹೋಗಿ 24% ಬಡ್ಡಿಗೆ ಲೋನ್ ತಗೋಬರ್ತಾರೆ. ಸನ್ನಿ ತನ್ನ ಅಜ್ಜನನ್ನ ಖುಷಿ ಪಡಿಸೋದಕ್ಕೆ ತುಂಬಾ ಪ್ರಯತ್ನ ಮಾಡ್ತಿರ್ತಾನೆ. ಅವರು ಹೊಸ ಮಷಿನರಿ ಸೆಟ್ಟಿಂಗ್ ಮಾಡ್ತಾರೆ. ಅಜ್ಜ ಸನ್ನಿಗೆ ಹೇಳ್ತಾರೆ ನೀನೇನಾದ್ರೂ ತಪ್ಪು ಕೆಲಸ ಮಾಡಿದ್ರೆ ನಿನ್ನ ಕಾಲು ಮರಿತೀನಿ ಅಂತ ಹೇಳಿ. ಅಷ್ಟರಲ್ಲಿ ಅವರ ಆರೋಗ್ಯ ಹದಗೆಡುತ್ತೆ. ಮರುದಿನ ಮೈಕಲ್ ಗೆಹ್ಲೋಟ್ ಆಫೀಸ್ಗೆ ಹೋಗ್ತಾನೆ. ಗೆಹ್ಲೋಟ್ ಬೈತಾರೆ. ಆದ್ರೆ ಮೈಕಲ್ ಸಾರಿ ಕೇಳಿ ತನ್ನ ಕೆಲಸ ಸಾಧಿಸ್ಕೊಳ್ತಾನೆ. ಗೆಹ್ಲೋಟ್ ಮೈಕಲ್ ಅನ್ನ ಟೀಮ್ ಲೀಡರ್ ಆಗಿ ಮಾಡ್ತಾರೆ. ಅತ್ತ ಫಿರೋಜ್ ಪೇಪರ್ ಆರ್ಡರ್ ಮಾಡೋದಕ್ಕೆ ಹೋಗ್ತಾನೆ. ಅಲ್ಲಿ ಪೊಲೀಸರು GST ಮತ್ತೆ ID ಕೇಳ್ತಾರೆ. ಸೊ ಅಲ್ಲಿಂದ ಅವರು ವಾಪಸ್ ಆಗ್ತಾರೆ. ಮತ್ತೆ ಅವರು ರಾತ್ರಿ ಹನಿ ಆಳುಗಳನ್ನ ಕರ್ಕೊಂಡು ಗೋದಾಮಿಂದ ಪೇಪರ್ ಕಳ್ತನ ಮಾಡ್ತಾರೆ. ಈಗ ಪ್ರೆಸ್ ವೇಗವಾಗಿ ಕೆಲಸ ಮಾಡೋದಕ್ಕೆ ಶುರು ಮಾಡುತ್ತೆ. ಕೆಲವೇ ದಿನಗಳಲ್ಲಿ ಅವರು 2 ಕೋಟಿ ಡೆಲಿವರಿ ಮಾಡ್ತಾರೆ. ಈಗ ಅವರು ಅದ್ದೂರಿಯಾಗಿ ಹಣ ಮುದ್ರಿಸೋದಕ್ಕೆ ಶುರು ಮಾಡ್ತಾರೆ. ಮತ್ತೆ ಸೇಟು ಹತ್ರ ತಗೊಂಡಿದ್ದ ಸಾಲನು ಕೂಡ ತೀರಿಸ್ತಾರೆ. ಸನ್ನಿ ಅಜ್ಜನಿಗೆ ಹೇಳ್ತಾನೆ ನಾನು ಹೊಸ ಬಿಸ್ನೆಸ್ ಶುರು ಮಾಡಿದ್ದೀನಿ ಅಂತ ಹೇಳಿ. ಹಾಗೆ ಅವರ ತಾತ ಕೇಳ್ತಾರೆ ನೀವೇನು ತಪ್ಪು ಮಾಡ್ತಿಲ್ಲ ಅಲ್ವಾ ಅಂತ ಹೇಳಿ. ಸನ್ನಿ ಫಿರೋಜ್ ಮೇಲೆ ಆಣೆ ಮಾಡಿ ಇಲ್ಲ ಎನ್ನುತ್ತಾನೆ. ನಂತರ ಸನ್ನಿ ಅನನ್ಯಳನ್ನ ಭೇಟಿ ಆಗ್ತಾನೆ. ಫೇಕ್ ನೋಟ್ ಇಂದನೇ ಬಿಲ್ನು ಕೂಡ ಪೇ ಮಾಡ್ತಾನೆ. ಅವನ ನಂತರ ಮೇಘ ಕೂಡ ಅದೇ ಹೋಟೆಲ್ಗೆ ಬರ್ತಾಳೆ.
ವೇಟರ್ ಅವಳಿಗೆ ಚಿಲ್ಲರೆ ಕೊಟ್ಟಾಗ ಅದರಲ್ಲಿ 500 ರೂಪಾಯಿ ನಕಲಿ ನೋಟು ಇರುತ್ತೆ. ಮೇಘ ತಕ್ಷಣ ಅದನ್ನ ಗುರುತಿಸ್ತಾಳೆ. ಅವಳು ಆ ಹೋಟೆಲ್ ನಲ್ಲಿರೋ ಎಲ್ಲಾ ನಕಲಿ ನೋಟುಗಳನ್ನ ತನ್ನ ಹ್ಯಾಂಡ್ ಅವರ್ಗೆ ತಗೊಳ್ತಾಳೆ. ಅತ್ತ ಗೆಹ್ಲೋಟ್ ಮೈಕಲ್ಗೆ ಬೇಕಾದ ತಂಡವನ್ನ ಕೊಡೋದಕ್ಕೆ ಒಪ್ಕೊಂಡಿರ್ತಾರೆ. ಮೈಕಲ್ಗೆ ಪ್ರತಿಯೊಂದು ಇಲಾಖೆಯಿಂದ ಒಬ್ಬ ಪ್ರತಿನಿಧಿ ಸಿಗ್ತಾನೆ. ಮೇಘ ಆ ನಕಲಿ ನೋಟನ್ನ ಪರೀಕ್ಷೆ ಮಾಡಿದಾಗ ಮಷಿನ್ ಕೈಲೂ ಅದನ್ನ ಗುರ್ತಿಡಿಯೋಕ್ ಆಗ್ತಾ ಇಲ್ಲ ಅಂತೇಳಿ ಗೊತ್ತಾಗುತ್ತೆ. ಅವಳಿಗೆ ಇದು ಸ್ಯಾಂಡ್ವಿಚ್ ನೋಟು ಅಂತೇಳಿ ಗೊತ್ತಾಗುತ್ತೆ. ಇದನ್ನ ಯಾವ್ದೋ ಸಣ್ಣ ಪ್ರೆಸ್ನವ್ರು ಮಾಡ್ತಾ ಇದಾರೆ ಅಂತೇಳಿ ಅವಳು ಅಂದ್ಕೊಳ್ತಾಳೆ. ಅತ್ತ ಕ್ರಾಂತಿ ಪತ್ರಿಕೆಯ ಹಳೆಯ ಕೆಲಸಗಾರರು ಹೋದ್ಮೇಲೆ ಸನ್ನಿ ಮತ್ತೆ ಪ್ರೆಸ್ ಶುರು ಮಾಡ್ತಾನೆ. ಅವರು ರಾತ್ರಿ ಹಗಲು ಕೆಲಸ ಮಾಡಿ ದೇಶದ ಆರ್ಥಿಕತೆಗೆ ಹೊಡೆತ ನೀಡೋದಕ್ಕೆ ಶುರು ಮಾಡಿರ್ತಾರೆ. ಮೈಕಲ್ ತನ್ನ ತಂಡಕ್ಕೆ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾನೆ, 2000 ರೂಪಾಯಿ ನೋಟ್ಗಳು ಮಿಡಲ್ ಈಸ್ಟ್ ನಲ್ಲಿ ಪ್ರಿಂಟ್ ಆಗ್ತಾ ಇರ್ತವೆ. ಅದರ ನಂತರ ಅವುಗಳನ್ನ ನಮ್ಮ ಪಕ್ಕದ ದೇಶಗಳಿಗೆ ತರಲಾಗುತ್ತೆ. ಅದು ನೇಪಾಳ ಆಗಿರ್ಲಿ ಅಥವಾ ಬಾಂಗ್ಲಾದೇಶ ಆಗಿರ್ಲಿ, ನಮ್ಮ ನೆರೆಯ ಪಾಕಿಸ್ತಾನವಾಗಿರ್ಲಿ, ಅಲ್ಲಿ ಅವುಗಳನ್ನ ಸರಿಯಾಗಿ ಪ್ಯಾಕೇಜಿಂಗ್ ಮಾಡಲಾಗುತ್ತೆ ಮತ್ತು ಎಕ್ಸ್ಪೋರ್ಟ್ ಉತ್ಪನ್ನಗಳ ರೂಪದಲ್ಲಿ ಅಂದ್ರೆ ಬಟ್ಟೆ ಅಥವಾ ಎಲೆಕ್ಟ್ರಾನಿಕ್ ವಸ್ತುಗಳ ಹೆಸರಿನಲ್ಲಿ ಇಂಡಿಯಾಕ್ಕೆ ಎಂಟ್ರಿ ಮಾಡಿಸಲಾಗುತ್ತೆ. ಎಲ್ಲಾ ಹಣ ಒಟ್ಟಿಗೆ ಬರೋದಿಲ್ಲ, ಬದಲಿಗೆ ಸಣ್ಣ ಸಣ್ಣ ಭಾಗಗಳಾಗಿ ಬರ್ತವೆ. ಫೇಕ್ ನೋಟು ಎಷ್ಟೇ ಪರ್ಫೆಕ್ಟ್ ಆಗಿರ್ಲಿ, ಮಾರ್ಕೆಟ್ ಅಲ್ಲಿ ಅದು ಡಿಸ್ಟ್ರಿಬ್ಯೂಟ್ ಆಗಿಲ್ಲ ಅಂತಂದ್ರೆ ಅದು ನಿಷ್ಪ್ರಯೋಜಕ ಆಗಿರುತ್ತೆ. ಇಂಡಿಯಾಗೆ ಬಂದ್ಮೇಲೆ ಈ ನೋಟುಗಳು ಎಲ್ಲ ಸಣ್ಣ ದೊಡ್ಡ ಬಿಸ್ನೆಸ್ ಮತ್ತೆ ಬ್ಯಾಂಕ್ಗಳಲ್ಲಿ ಹರಡ್ಕೊಳ್ತವೆ. ಇದನ್ನ ತಡೆಯೋದಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಅಂತೇಳಿ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾನೆ. ಮತ್ತೆ ಈ ನಕಲಿ ನೋಟ್ ದಂಧೆಯ ಹಿಂದೆ ಮಾನ್ಸೂರ್ನ ಕೈವಾಡ ಇದೆ ಅಂತೇಳಿ ಹೇಳಿರ್ತಾನೆ. ಇವನು ಅವಾಗವಾಗ ಇಂಡಿಯಾ ಕೂಡ ಬರ್ತಾ ಇರ್ತಾನೆ, ಆದ್ರೆ ಯಾವಾಗ ಬರ್ತಾನೆ ಅಂತ ಹೇಳಿ ಯಾರಿಗೂ ಗೊತ್ತಿರೋದಿಲ್ಲ. ಇವನು ಬಿಲಾಲ್, ಇವನು ಮಾನ್ಸೂರ್ನ ಮೇನ್ ಡಿಸ್ಟ್ರಿಬ್ಯೂಟರ್ ಆಗಿರ್ತಾನೆ. ನಾವು ಇವರಿಬ್ಬರನ್ನ ಹಿಡಿಲೇಬೇಕು. ನೆಕ್ಸ್ಟ್ ಸೀನ್ ನಲ್ಲಿ ಮೇಘ ತನ್ನ ಬಾಸ್ ಹತ್ರ ಈ ನಕಲಿ ನೋಟ್ಗಳನ್ನ ತನಿಖೆ ಮಾಡೋದಕ್ಕೆ ಅನುಮತಿ ಕೇಳ್ತಾಳೆ. ಆದ್ರೆ ಅವಳ ಬಾಸ್ ಹೇಳ್ತಾರೆ, ಇದು ನಮ್ಮ ಕೆಲಸ ಅಲ್ಲ, ಪೊಲೀಸರ ಕೆಲಸ, ನೀನ್ ಹೋಗು ಅಂತ ಹೇಳಿ. ಅತ್ತ ಅದೇ ಬಿಲ್ಡರ್ ಮಾಂಜಾಬಾಯಿಗೆ ಫೋನ್ ಮಾಡಿ ಒಂದು ದೊಡ್ಡ ಆರ್ಡರ್ ಕೊಡ್ತಾನೆ. ಮತ್ತೆ ತನಗಾಗಿ 10% ಕಮಿಷನ್ ಕೂಡ ಕೇಳ್ತಾನೆ. ಅತ್ತ ಮೈಕಲ್ ತನ್ನ ಆಫೀಸ್ ನಲ್ಲಿ ನೇಪಾಳದ ಕಠ್ಮಂಡುವಿನಲ್ಲಿ ಹಿಡಿದ ಕೆಲವು ನಕಲಿ ನೋಟ್ಗಳನ್ನ ಆಚೆ ತಗೊಳ್ತಾನೆ. ಅಲ್ಲಿನ ಆಫೀಸರ್ ಪ್ರಶ್ನೆ ಮಾಡ್ತಾರೆ, ಅದಕ್ಕೆ ಚೆಕಿಂಗ್ ಆಗಿ ತಗೊಂಡು ಹೋಗ್ತಿದ್ದೇವೆ, 6 ತಿಂಗಳಲ್ಲಿ ವಾಪಸ್ ಕೊಡ್ತೀವಿ ಅಂತೇಳಿ ಹೇಳ್ತಾನೆ. ಅದಾದ್ಮೇಲೆ ಆ ನೋಟ್ಗಳಿಂದ ಅವನು 2 iPhone 14 ಪರ್ಚೇಸ್ ಮಾಡ್ತಾನೆ. ಒಂದು ತನ್ನ 6 ವರ್ಷದ ಮಗುವಿಗಾಗಿ, ಹಾಗೆ ಇನ್ನೊಂದು ತನ್ನ ಗೆಳೆಯ ಶೇಖರ್ಗೋಸ್ಕರ. ಶೇಖರ್ ಥ್ಯಾಂಕ್ಸ್ ಅಂದಾಗ ಮೈಕಲ್ ಹೇಳ್ತಾನೆ, ನೀನು ಕೂಡ ನನ್ನಂತೆನೆ ಬೇಷರಂ, ನಕಲಿ ನೋಟಿಂದ iPhone ಪರ್ಚೇಸ್ ಮಾಡಿದೆ ಅಂತ ಹೇಳಿದ್ರು ಒಂದ್ಸರಿನೂ ಬೇಡ ಅಂತ ಹೇಳಿಲ್ಲ. ಅತ್ತ ಸನ್ನಿ ಮತ್ತೆ ಫಿರೋಜ್ ಒಂದು ಬಾರ್ ನಲ್ಲಿ ಬಿಲ್ಡರ್ ಅನ್ನ ಭೇಟಿ ಆಗ್ತಾರೆ. ಬಿಲ್ಡರ್ ಅವರನ್ನ ಒಳಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಗುಜರಾತ್ ನಿಂದ ಬಂದ ಕೇಸರಿ ಬಾಯ್ ಜೋಶಿ ಕುಳಿತಿದ್ದ. ಅವನು ಒಬ್ಬ MLA ಆಗಿರ್ತಾನೆ. ಕೋಟಿ ನಕಲಿ ನೋಟಿನ ಆರ್ಡರ್ ನ ಕೊಡ್ತಾನೆ. ಇವನು ಫೋನ್ ನಲ್ಲಿ ಮಾತಾಡೋದಿಲ್ಲ, ಅದಕ್ಕೋಸ್ಕರ ಖುದ್ದಾಗಿ ಬಂದಿರ್ತಾನೆ. ಬಿಲ್ಡರ್ ಹೇಳ್ತಾನೆ, ಈ ಡೆಲಿವರಿನ ನೀವೇ ಮಾಡಬೇಕು, ಅದು ಗುಜರಾತ್ ನಲ್ಲಿ 2 ವಾರದೊಳಗೆ ಅಂತೇಳಿ. ಚಾಚಾ ಮತ್ತೆ ಇವರಿಗೆ ಬೈತಾರೆ, ನಾನು ಹೇಳಿದ್ದೆ ಇದು ಕೊನೆ ಸಾರಿ ಅಂತೇಳಿ, ಆದ್ರೆ ನೀವು ಮತ್ತೆ ಮತ್ತೆ ದೊಡ್ಡ ದೊಡ್ಡ ಆರ್ಡರ್ ಗಳನ್ನ ತರ್ತಾ ಇದ್ದೀರಾ ಅಂತೇಳಿ. ಈಗ ಸಮಸ್ಯೆ ಅಂತಂದ್ರೆ ಅವರ ಬಳಿ ಪೇಪರೇ ಇರೋದಿಲ್ಲ, ಮತ್ತೆ ಪದೇ ಪದೇ ಕಳ್ತನ ಮಾಡೋದಕ್ಕೂ ಸಾಧ್ಯ ಇರಲಿಲ್ಲ. ಇದಕ್ಕಾಗಿ ಬೇರೆ ಉಪಾಯ ಮಾಡಬೇಕಾಗಿತ್ತು. ಇನ್ನೊಂದ್ ಕಡೆ ಮೈಕಲ್ ಮಗನ ಬರ್ತ್ಡೇ ಪಾರ್ಟಿಗೆ ಹೋಗಿ ಐಫೋನ್ ಗಿಫ್ಟ್ ಕೊಡ್ತಾನೆ. ಮಗ ತಾಯಿ ಜೊತೆ ಇರ್ತಾನೆ, ಯಾಕಂದ್ರೆ ಇವರ ವಿಚ್ಛೇದನ ಕೇಸ್ ನಡೀತಾ ಇರುತ್ತೆ. ಈಗ RBIಗೆ ನೋಟಿಫಿಕೇಶನ್ ಬರುತ್ತೆ, ಅವರಿಗೆ ಫೇಕ್ ನೋಟ್ ತಡೆಯೋ ತಂಡಕ್ಕೆ ಒಬ್ಬ ಆಫೀಸರ್ ಬೇಕು ಅಂತೇಳಿ. ಮೇಘ ತನ್ನ ಬಾಸ್ ಹತ್ರ ಹೋಗಿ ತನ್ನ ಹೆಸರು ಸೂಚಿಸೋದಕ್ಕೆ ಕೇಳ್ಕೊಳ್ತಾಳೆ. ಅವರು ಒಪ್ಕೊಳ್ತಾರೆ. ಅತ್ತ ಫಿರೋಜ್ ಹಾಗೆ ಚಾಚಾ ಯಾರೋ ಒಬ್ಬ ವಯಸ್ಸಾದ ಮುದುಕನ್ನ ಕರ್ಕೊಂಡ್ ಬರ್ತಾರೆ. ಅವನ ಹೆಸರಿನಲ್ಲಿ ID ಕಾರ್ಡ್ ಮಾಡಿಸಿ ಒಂದು ಕಂಪನಿ ರಿಜಿಸ್ಟರ್ ಮಾಡಿಸ್ತಾರೆ. ಆ ಕಂಪನಿಗೆ ಒಬ್ಬ ಆಪರೇಟರ್ ಕೂಡ ಇಟ್ಕೊಳ್ತಾರೆ. ಆ ನಿರ್ಬಂಧಿತ ಪೇಪರ್ ಅನ್ನ ಪರ್ಚೇಸ್ ಮಾಡೋದಕ್ಕೆ ಈ ಕಂಪನಿಯನ್ನ ಇವರು ಮಾಡಿರ್ತಾರೆ. ಈಗ ಅವರ ಬಳಿ ಹೆಸರು, ವಿಳಾಸ, GST ನಂಬರ್ ಎಲ್ಲ ಕೂಡ ಇತ್ತು. ಸನ್ನಿ ಮತ್ತೆ ಹನಿ ಪೇಪರ್ ತರೋದಕ್ಕೆ ಹೋಗ್ತಾರೆ. ಅವರಿಗೆ ಪೇಪರ್ ಸಿಗುತ್ತೆ. ಅತ್ತ ಮೇಘ ಮೈಕಲ್ ಅನ್ನ ಭೇಟಿ ಆಗ್ತಾಳೆ. ಮೈಕಲ್ ಕೇಳ್ತಾನೆ, ನೀನು ಈ ಕೆಲಸ ಯಾಕೆ ಮಾಡಬೇಕು? ಅದಕ್ಕೆ ಅವಳು ಉತ್ತರ ಕೊಡ್ತಾಳೆ, ದೇಶದ ಸೇವೆಗಾಗಿ ಅಂತ ಹೇಳಿ. ನನ್ನ ಬಳಿ ಪ್ರಿಂಟಿಂಗ್ ಟೆಕ್ನಾಲಜಿಯಲ್ಲಿ ಮಾಸ್ಟರ್ ಡಿಗ್ರಿ ಕೂಡ ಇದೆ, ಹಾಗೆ ಸಾಫ್ಟ್ವೇರ್ ಬಗ್ಗೆ ಜ್ಞಾನ ಕೂಡ ಇದೆ ಅಂತೇಳಿ ಹೇಳ್ತಾಳೆ. ಮೈಕಲ್ ಒಂದು 2000 ರೂಪಾಯಿ ನೋಟ್ನ ಕೊಡ್ತಾನೆ. ಮೇಘಳ ಸಾಫ್ಟ್ವೇರ್ ಅದು ನಕಲಿ ಅಂತ ಹೇಳಿ ಗುರುತಿಸುತ್ತೆ. ಮೈಕಲ್ ಅವಳನ್ನ ತಂಡಕ್ಕೆ ಸೇರಿಸ್ಕೊಳ್ತಾನೆ. ಈಗ ಮೇಘ ಹತ್ರ ಕೆಲಸನೇ ಇರಲಿಲ್ಲ. ಆಗ ಅವಳು ತನ್ನ ಬ್ಯಾಗ್ ನಿಂದ ಒಂದು 500 ರೂಪಾಯಿ ನೋಟ್ನ ತೆಗಿತಾಳೆ. ಈ ಫೇಕ್ ನೋಟ್ ಅನ್ನ ಮಾಡಿರೋದು ಯಾರೋ ಹೊಸಬ್ರು, ಇವನನ್ನ ಈಗಲೇ ತಡಿಲಿಲ್ಲ ಅಂದ್ರೆ ಇವನು ನಿಲ್ಲೋದಿಲ್ಲ. ನಾನು ಹೋಟೆಲ್ ನಿಂದ ತಂದ ಈ ನೋಟಿನ ಸುತ್ತಮುತ್ತಲಿನ ಎಲ್ಲಾ ಪ್ರೆಸ್ಗಳ ಲಿಸ್ಟ್ ಮಾಡಿದ್ದೀನಿ. ಮೈಕಲ್ ಅವಳನ್ನ ತಡಿತಾನೆ. ನಮ್ಮ ಗುರಿ ಏನಿದ್ರು ಕೇವಲ ಮಾನ್ಸರ್ ಮಾತ್ರ ಅಂತೇಳಿ ಅಲ್ಲಿಂದ ಹೊರಟೋಗ್ತಾನೆ. ಮೈಕಲ್ ಹೋದ್ಮೇಲೆ ಮೇಘ ಓವರ್ ಸ್ಮಾರ್ಟ್ ಆಗಿ ಮೈಕಲ್ ಸ್ಟ್ಯಾಂಪ್ ಕದ್ದು ಪೇಪರ್ ಮೇಲೆ ಹಾಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾಳೆ. ಅವಳು ಶಿಂದೆ ಎಂಬ ಪೊಲೀಸ್ ಅಧಿಕಾರಿಯನ್ನ ಕರ್ಕೊಂಡು ಪ್ರತಿಯೊಂದು ಪ್ರೆಸ್ ಚೆಕ್ ಮಾಡೋದಕ್ಕೆ ಹೋಗ್ತಾಳೆ. ಎಲ್ಲಾ ಪ್ರೆಸ್ ಚೆಕ್ ಮಾಡ್ತಾರೆ, ಆದ್ರೆ ಏನೂ ಸಿಗೋದಿಲ್ಲ. ಕೊನೆಗೆ ಉಳಿದಿದ್ದು ಕ್ರಾಂತಿ ಪತ್ರಿಕೆ ಮಾತ್ರ. ಪೊಲೀಸ್ ಗಾಡಿ ನೋಡಿ ಚಾಚಾ ಹೆದರಿ ಹೋಗ್ತಾರೆ. ಅವರು ಸನ್ನಿಗೆ ಹೇಳ್ತಾರೆ, ಹೊರಗೆ ಪೊಲೀಸ್ ಬಂದಿದ್ದಾರೆ ಅಂತೇಳಿ. ಸನ್ನಿ ಹೇಳ್ತಾನೆ, ಮಷಿನ್ ನ ಆಫ್ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಆಗಲ್ಲ, ನಾಳೆ ಡೆಲಿವರಿ ಇದೆ, ಜಸ್ಟ್ ಲೈಟ್ ಅನ್ನ ಆಫ್ ಮಾಡಿ ಅವರು ಅಲ್ಲಿಂದ ಹೊರಟೋಗ್ತಾರೆ ಅಂತೇಳಿ ಹೇಳ್ತಾನೆ. ಆದ್ರೆ ಪೊಲೀಸರು ಪಕ್ಕದವ್ರ ಹತ್ರ ಚಾಚಾ ನಂಬರ್ ತಗೊಂಡು ಫೋನ್ ಮಾಡ್ತಾರೆ. ಸನ್ನಿ ಬೇಡ ಅಂದ್ರು ಚಾಚಾ ಫೋನ್ ಎತ್ತಾರೆ. ಪೊಲೀಸರು ಈಗಲೇ ಬಂದು ಪ್ರೆಸ್ ನ ಓಪನ್ ಮಾಡಿ ಅಂತೇಳಿ ಹೇಳ್ತಾರೆ. ಸನ್ನಿ ಚಾಚಾನನ್ನ ಹಿಂದಿನ ಬಾಗಿಲಿಂದ ಕಳಿಸ್ತಾನೆ. ಚಾಚಾ ಪೊಲೀಸರ ಹತ್ರ ಹೋಗಿ ಮಾಲೀಕರ ಅನುಮತಿ ಇಲ್ಲದೆ ಪ್ರೆಸ್ ಅನ್ನ ತೆರೆಯೋದಕ್ಕೆ ಆಗೋದಿಲ್ಲ ಅಂತೇಳಿ ಹೇಳ್ತಾನೆ. ಆದ್ರೆ ಮೇಘ ಒಳಗಿನಿಂದ ಬರುತ್ತಿದ್ದ ಮಷಿನ್ ಶಬ್ದ ಕೇಳಿಸ್ಕೊಳ್ತಾಳೆ. ಪೊಲೀಸರು ಬಲವಂತವಾಗಿ ಪ್ರೆಸ್ ಅನ್ನ ಓಪನ್ ಮಾಡಿಸ್ತಾರೆ. ಚಾಚಾ ಪ್ರೆಸ್ ಅನ್ನ ಓಪನ್ ಮಾಡೋ ಅಷ್ಟರಲ್ಲಿ ಸನ್ನಿ ಮತ್ತೆ ಫಿರೋಜ್ ಎಲ್ಲಾ ನೋಟ್ಗಳನ್ನ ಬೇರೆ ರೂಮ್ ನಲ್ಲಿ ಬಚ್ಚಿಟ್ಟಿರ್ತಾರೆ. ಆದ್ರೆ ಡಸ್ಟ್ಬಿನ್ ನಲ್ಲಿ ವೇಸ್ಟ್ ಪೇಪರ್ ತೆಗೆಯೋದಕ್ಕೆ ಮರ್ತೋಗಿರ್ತಾರೆ. ಮೇಘ ಚೆಕಿಂಗ್ ಮಾಡ್ತಿರ್ತಾಳೆ. ಸನ್ನಿ ಗುಟ್ಟಾಗಿ ಆ ಡಸ್ಟ್ಬಿನ್ ನ ಬಚ್ಚಿಡೋದಕ್ಕೆ ಹೋಗ್ತಾ ಇರ್ತಾನೆ. ಕೈಯಲ್ಲಿ ಒಂದು ಕಬ್ಬಿಣದ ರಾಡ್ ನ ಇಟ್ಕೊಂಡು ಅವಶ್ಯಕತೆ ಬಿದ್ರೆ ಮೇಘಗಳನ್ನ
ಕೊಲ್ಲೋದಕ್ಕೂ ಕೂಡ ಅವ್ನು ರೆಡಿ ಆಗಿರ್ತಾನೆ. ಅಷ್ಟರಲ್ಲಿ ಮೈಕಲ್ ಫೋನ್ ಬರುತ್ತೆ. ನೀನು ವಾರಂಟ್ ಇಲ್ದೆ ಹೇಗೆ ದಾಳಿ ಮಾಡ್ತೀಯ ಅಂತೇಳಿ ಬೈತಾ ಇರ್ತಾನೆ. ಈಗ್ಲೇ ವಾಪಸ್ ಬಾ ಅಂತೇಳಿ ಬೈತಾನೆ. ಅವರೆಲ್ಲ ಅಲ್ಲಿಂದ ಹೊರಟೋಗ್ತಾರೆ. ಇವರು ಕೂದ್ಲೆಳೆ ಅಂತರದಿಂದ ಬಚಾವಾಗ್ತಾರೆ. ಚಾಚಾ ಹೇಳ್ತಾರೆ ಇದು ಆ ಭಗವಂತನೇ ಕೊಟ್ಟಿರೋ ಒಂದು ಎಚ್ಚರಿಕೆ ಅಂತೇಳಿ. ಸನ್ನಿ ಹೇಳ್ತಾನೆ ಅಂದ್ರೆ ನಾವು ಸರಿಯಾದ ದಾರಿಲಿದ್ದೀವಿ ಅಂತ ಹೇಳಿ ಅರ್ಥ. ಮರುದಿನ ಮೈಕಲ್ ಮೇಘಳನ್ನ ಕರೆಸಿ ತನ್ನ ಸ್ಟ್ಯಾಂಪ್ ಅಳಿಸಿದ್ದಕ್ಕಾಗಿ ಕೆಲಸದಿಂದ ತೆಗೆದಾಕ್ತಾನೆ. ಆದ್ರೆ ಅವಳು ಮೈಕಲ್ ನ ತುಂಬಾ ಬೇಡ್ಕೊಂಡ್ಮೇಲೆ ಕೆಲಸದಿಂದ ತೆಗೆಯೋದಿಲ್ಲ. ಈಗ ಮಾಲು ತಯಾರಾಗಿತ್ತು. ಅವರು ಸೂರತ್ಗೆ ಡೆಲಿವರಿ ಮಾಡೋದಕ್ಕೆ ಹೋಗ್ತಾರೆ. ಚೆಕ್ ಪೋಸ್ಟ್ ನಲ್ಲಿ ಪೊಲೀಸರು ಅವ್ರನ್ನ ತಡೀತಾರೆ. ಟ್ರಕ್ ನ ಚೆಕ್ ಮಾಡುವಾಗ ಪೊಲೀಸರಿಗೆ ಅನುಮಾನ ಬರುತ್ತೆ. ಸನ್ನಿ ತನ್ನ ಜಾಣತನದಿಂದ ಮದ್ಯದ ಬಾಟ್ಲಿ ತೋರಿಸಿ ಪೊಲೀಸರಿಗೆ 6 ಬಾಟ್ಲಿ ಮದ್ಯ ಮತ್ತೆ 10,000 ರೂಪಾಯಿ ಲಂಚ ಕೊಟ್ಟು ಅಲ್ಲಿಂದ ತಪ್ಪಿಸ್ಕೊಳ್ತಾನೆ. ಅವರು ಸರಿಯಾಗಿ MLA ಅಡ್ಡಾಗೆ ಮಾಲ್ನ ತಲುಪಿಸ್ತಾರೆ. 20 ಕೋಟಿ ಡೆಲಿವರಿ ಆದ್ಮೇಲೆ ಅವರು ಖುಷಿಯಲ್ಲಿ ತೇಲಾಡ್ತಿರ್ತಾರೆ. ಅವ್ರು ಬಾರ್ಗ್ ಹೋಗಿ ಪಾರ್ಟಿ ಮಾಡ್ತಾರೆ. ಆದ್ರೆ ವಾಪಸ್ ಪ್ರೆಸ್ಗೆ ಬಂದಾಗ ಅವರಿಗೆ ಒಂದು ದೊಡ್ಡ ಶಾಕ್ ಆದಿರುತ್ತೆ. ಅಜ್ಜ ಎಲ್ಲಾ ನಕಲಿ ನೋಟ್ಗಳನ್ನ ಹಿಡ್ಕೊಂಡು ಕುತ್ಕೊಂಡಿರ್ತಾರೆ. ಅಜ್ಜ ಇವರಿಬ್ಬರಿಗೂ ಅಲ್ಲಿಂದ ಹೊರಟೋಗೋದಕ್ಕೆ ಹೇಳ್ತಾರೆ. ಮತ್ತೆ ತುಂಬಾ ಬೈತಾರೆ ಕೂಡ. ಕಳ್ಳನ ಮಗ ಕಳ್ತನವನ್ನೇ ಮಾಡ್ತಾನೆ ಅಂತೇಳಿ ನನಗೆ ಗೊತ್ತಿತ್ತು ಅಂತೇಳಿ ಹೇಳ್ತಾರೆ. ಸನ್ನಿ ಏನ್ ಬೇಕಾದ್ರೂ ಮಾಡೋದಕ್ಕೆ ರೆಡಿ ಇರ್ತಾನೆ. ಆದ್ರೆ ತನ್ನ ಅಜ್ಜನ ಮನಸ್ಸಿಗೆ ನೋವು ಮಾಡೋದು ಸ್ವಲ್ಪನೂ ಇಷ್ಟ ಇರೋಲ್ಲ. ಸೊ ಇದರಿಂದ ಅವನು ತುಂಬಾ ಬೇಜಾರು ಮಾಡ್ಕೊಂಡು ತನ್ನ ಗೆಳೆಯನ ಜೊತೆ ಅಲ್ಲಿಂದ ಹೊರಟೋಗ್ತಾನೆ. ಮಂತ್ರಿ ಪವನ್ ಗೆಹ್ಲೋಟ್ ಧನರಕ್ಷಕ ಅಪ್ಲಿಕೇಶನ್ ಅನ್ನ ಬಿಡುಗಡೆ ಮಾಡ್ತಾರೆ. ಇದರಿಂದ ಸಣ್ಣ ಮತ್ತೆ ದೊಡ್ಡ ವ್ಯಾಪಾರಿಗಳು ನಕಲಿ ನೋಟುಗಳಿಂದ ಹುಷಾರಾಗಿರ್ಬೋದು ಅಂತ ಹೇಳಿ. ಈಗ ಸನ್ನಿ ಮತ್ತೆ ತನ್ನ ಹಳೆಯ ಪೇಂಟಿಂಗ್ ಕೆಲಸಕ್ಕೆ ವಾಪಸ್ ಆಗ್ತಾನೆ. ಚಾಚಾ ಅವಾಗವಾಗ ಬಂದು ಹೇಳ್ತಾ ಇರ್ತಾನೆ. ವಾರಕ್ಕೆ 1-2 ಬಾರಿ ಬಂದು ಅಜ್ಜನ ಬಳಿ ಕ್ಷಮೆ ಕೇಳ್ತಾ ಇರು ಅಂತ ಹೇಳಿ. ಅವರು ಒಪ್ಕೊಳ್ತಾರೆ ಅಂತೇಳಿ ಹೇಳ್ತಾ ಇರ್ತಾನೆ. ಸನ್ನಿ ಹೇಳ್ತಾನೆ ಅಜ್ಜನ ಮನಸ್ಸಿಗೆ ತುಂಬಾ ನೋವಾಗಿದೆ ಅನ್ನೋ ಸಂಕಟ ನನಗಿದೆ. ನಾವು ಮಾಡಿದ ಕೆಲಸಕ್ಕೆ ನನಗೆ ಯಾವುದೇ ಪಶ್ಚಾತ್ತಾಪವಿಲ್ಲ ಅಂತೇಳಿ ಹೇಳ್ತಾನೆ. ನಂತರ ಚಾಚಾ ಪ್ರೆಸ್ಗೆ ಹೋಗ್ತಾನೆ. ಅಲ್ಲಿ ಅಜ್ಜ ಇರೋದಿಲ್ಲ. ಮನೆಗೆ ಹೋಗಿ ನೋಡಿದಾಗ್ಲೂ ಅಲ್ಲಿ ಅಜ್ಜ ಇರೋದಿಲ್ಲ. ಎಲ್ರಿಗೂ ಅಜ್ಜನ ಬಗ್ಗೆ ಚಿಂತೆ ಜಾಸ್ತಿ ಆಗುತ್ತೆ. ಸನ್ನಿ ಮತ್ತೆ ಫಿರೋಜ್ ಪೊಲೀಸ್ ಸ್ಟೇಷನ್ಗೆ ದೂರು ಕೊಡೋದಕ್ಕೆ ಹೋಗ್ತಾರೆ. ಆದ್ರೆ ಯಾರು ದೂರು ದಾಖಲಿಸ್ಕೊಳ್ಳೋದೇ ಇಲ್ಲ. ಇವರು ಬಲವಂತವಾಗಿ ACP ರೂಮ್ಗೆ ನುಗ್ಗಿ ಅವರ ಜೊತೆ ಗಲಾಟೆ ಮಾಡ್ತಾರೆ. ಆಗ ACP ಇವರನ್ನ ಜೈಲಿಗೆ ಹಾಕ್ತಾರೆ. ತಡರಾತ್ರಿ ಚಾಚಾ ಬಂದು ಇವರನ್ನ ಜಾಮೀನಿನ ಮೇಲೆ ಬಿಡಿಸ್ತಾರೆ. ಮತ್ತೆ ಅಜ್ಜ ಸಿಕ್ಕಿದ್ದಾರೆ ಅಂತೇಳಿ ಹೇಳ್ತಾರೆ. ಅವರ ಅಜ್ಜನಿಗೆ ಮೆಮೊರಿ ಲಾಸ್ ಇರುತ್ತೆ. ಅಜ್ಜ ಮರವಿನ ಕಾಯಿಲೆಯಿಂದಾಗಿ ಅವ್ರ ಮನೆ ದಾರಿನ ಮರ್ತಿರ್ತಾರೆ. ಸನ್ನಿ ಅವ್ರನ್ನ ನೋಡೋದಕ್ಕೆ ಮನೆಗೆ ಹೋಗ್ತಾನೆ. ಅಜ್ಜ ಅವನನ್ನ ಕ್ಷಮಿಸ್ತಾರೆ ಕೂಡ. ಅಜ್ಜ ನಿದ್ರಿಸಿದ ಮೇಲೆ ಸನ್ನಿ ಚಾಚಾಗ್ ಹೇಳ್ತಾನೆ ಅಜ್ಜನ ಕಾಯಿಲೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಇವರನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು ಅಂತೇಳಿ ಹೇಳ್ತಾನೆ. ನೆಕ್ಸ್ಟ್ ಡೇ ಡಾಕ್ಟರ್ ಹೇಳ್ತಾರೆ ಅಜ್ಜನ ಮೆದುಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿ. ಹಾಗಾಗಿ ಪದೇ ಶಾರ್ಟ್ ಟರ್ಮ್ ಮೆಮೊರಿ ಲಾಸ್ ಆಗ್ತಾ ಇದೆ. ಇದಕ್ಕೆ ಸರ್ಜರಿ ಮಾಡಿಸ್ಬೇಕು ಅಂತ ಹೇಳಿ ಹೇಳ್ತಾರೆ. ಆದ್ರೆ ಇಂಡಿಯಾದಲ್ಲಿ ಈ ತರ ಸರ್ಜನ್ ಸಿಗೋದು ತುಂಬಾ ಕಷ್ಟ ಆಗುತ್ತೆ. ಹಾಗೆ ಅವರ ಅಪಾಯಿಂಟ್ಮೆಂಟ್ ಸಿಗೋದಕ್ಕೆ ಕೂಡ ತುಂಬಾ ತಿಂಗಳುಗಳು ವೇಟ್ ಮಾಡಬೇಕಾಗಿರುತ್ತೆ. ಮೈಕಲ್ ತನ್ನ ಆಫೀಸ್ಗೆ ಹೋದಾಗ ಅವನಿಗೆ ಒಂದು ಸಿಹಿ ಸುದ್ದಿ ಸಿಗುತ್ತೆ. ಧನರಕ್ಷಕ ಅಪ್ಲಿಕೇಶನ್ ತುಂಬಾ ಯಶಸ್ವಿಯಾಗಿರುತ್ತೆ. ಮತ್ತೆ ದೇಶದ ಎಲ್ಲಾ ಭಾಗಗಳಲ್ಲಿ ಫೇಕ್ ನೋಟ್ ನ ಪತ್ತೆ ಹಚ್ಚುತ್ತಾ ಇರುತ್ತೆ. ಎಲ್ಲರೂ ಕೂಡ ಮೇಗಳನ್ನ ಪ್ರಶಂಸೆ ಮಾಡ್ತಾ ಇರ್ತಾರೆ. ಆಗ ಮೈಕಲ್ ಅಲ್ಲಿ ಒಬ್ಬ ಪತ್ರಕರ್ತೆಯನ್ನ ನೋಡ್ತಾನೆ. ಅವಳು ನಗ್ತಾ ಇರ್ತಾಳೆ. ನೀನು ನನ್ನ ಜೀವನವನ್ನ ಹಾಳು ಮಾಡಿದ್ಯಾ, ಈಗ ಇವನ ಜೀವನ ಕೂಡ ಹಾಳು ಮಾಡಬೇಡ ಅಂತ ಹೇಳಿ ಬೈತಾನೆ. ಆಕೆಯ ಹೆಸರು ಕಮಲಾ ಟಕ್ಕರ್ ಅಂತ ಹೇಳಿ. ಶೇಖರ್ ಮೇಘಾಗೆ ತಿಳಿಸ್ತಾನೆ. ಆಕೆಯಿಂದಲೇ ಮೈಕಲ್ ಮತ್ತೆ ಅವನ ಹೆಂಡತಿ ಡಿವೋರ್ಸ್ ತಗೊಳ್ತಾ ಇರೋದು ಅಂತ ಕೂಡ ಹೇಳ್ತಾನೆ. ಮೈಕಲ್ ಮೊದಲು ಎನ್ಕೌಂಟರ್ ಸ್ಪೆಷಲಿಸ್ಟ್ ಆಗಿರ್ತಾನೆ. ಆದ್ರೆ ಆ ಪ್ರೆಸ್ ರಿಪೋರ್ಟರ್ ಇಂದ ಜನ ಅವನನ್ನ ಕೊಲೆಗಾರ ಅಂತೇಳಿ ಹೇಳ್ತಾ ಇರ್ತಾರೆ. ಯಾವ್ದೋ ಒಬ್ಬ ದೊಡ್ಡ ವ್ಯಕ್ತಿ ಜೊತೆಗೆ ಗಲಾಟೆ ಮಾಡ್ಕೊಂಡ ಮೇಲೆ ಮೈಕಲ್ ಮೇಲೆ 13 ಸುಳ್ಳು ಕೇಸ್ನ ಹಾಕಿರ್ತಾರೆ. ಹಾಗೆ ಗೆಹ್ಲೋಟ್ ಆ ಕೇಸ್ಗಳನ್ನೆಲ್ಲ ವಾಪಸ್ ಪಡೆಯೋದಕ್ಕೆ ಸಹಾಯ ಮಾಡಿರ್ತಾರೆ. ಆದ್ರೆ ಮೈಕಲ್ ಸಸ್ಪೆಂಡ್ ಆಗ್ಬೇಕಾಯ್ತು. ಈ ನೋವಲ್ಲೇ ಅವನು ಕುರ್ತಕ್ಕೆ ಒಳಗಾಗ್ತಾನೆ. ಅವನ ಹೆಂಡತಿ ಕೂಡ ಅವನನ್ನ ಬಿಟ್ಟು ಹೋಗ್ತಾ ಇರ್ತಾಳೆ. ಅವನ ಗೆಳೆಯ ದಾವೆ ಸರ್ ಕೂಡ ಆತ್ಮಹತ್ಯೆ ಮಾಡ್ಕೊಂಡಿರ್ತಾರೆ. ಆ ನೋವಿನಿಂದ ಮೈಕಲ್ ಇಂದಿಗೂ ಹೊರಬಂದಿಲ್ಲ ಅಂತೇಳಿ ಮೇಘಾಗೆ ಶೇಖರ್ ಎಲ್ಲವನ್ನೂ ಹೇಳ್ತಾನೆ. ಮರುದಿನ ಸನ್ನಿ ತನ್ನ ಅಜ್ಜನನ್ನ ಭೇಟಿಯಾಗಿ ಕ್ಷಮೆ ಕೂಡ ಕೇಳ್ತಾನೆ. ಅದಕ್ಕೆ ಅಜ್ಜ ಹೇಳ್ತಾರೆ ನಾನು ನಿನ್ನನ್ನ ಯಾವಾಗ್ಲೂ ಕ್ಷಮಿಸಿದೀನಿ ಅಂತ ಹೇಳಿ ಹೇಳ್ತಾರೆ. ಅಷ್ಟರಲ್ಲಿ ಅವಾಗ್ಲೇ ದೇಶದಾದ್ಯಂತ ನಕಲಿ ನೋಟ್ಗಳು ಸಿಕ್ಕಿ ಬೀಳ್ತಾ ಇರ್ತವೆ. ಆದ್ರೆ ಸಿಕ್ಕಿ ಬಿದ್ದ ನೋಟುಗಳೆಲ್ಲವೂ ಮಾನ್ಸೂರ್ ಮಾಡಿದ 2,000 ರೂಪಾಯಿ ನೋಟ್ಗಳಾಗಿರ್ತವೆ. ಮಾನ್ಸೂರ್ ತನ್ನ ಫೇಕ್ ನೋಟ್ ಮುದ್ರಣ ಯಂತ್ರವನ್ನ ಜೋರ್ಡಾನ್ ನಲ್ಲಿ ಇಟ್ಟಿರ್ತಾನೆ. ಮೇಘಾಳ ಸ್ಕ್ಯಾನರ್ ಕಾರಣದಿಂದ ಅವನ ಮಾಲು ಗೋದಾಮ್ನಲ್ಲೇ ಕೊಳಿತಾ ಇರುತ್ತೆ. ಆಗ ಜೀತು ಕಾಕಾ ಮಾನ್ಸೂರ್ಗೆ ಸನ್ನಿ ಮಾಡಿದ 500 ರೂಪಾಯಿ ನೋಟನ್ನ ತೋರಿಸ್ತಾನೆ. ಆ ನೋಟು ಸ್ಕ್ಯಾನರ್ ನಲ್ಲಿ ಪತ್ತೆನೇ ಆಗೋದಿಲ್ಲ. ಹಾಗೆ ಅಲ್ಲಿದ್ದ ಜನರೆಲ್ಲ ಇದನ್ನ ಮಾಡಿದವನ್ನ ಆರ್ಟಿಸ್ಟ್ ಅಂತೇಳಿ ಕರೀತಾ ಇರ್ತಾರೆ. ಮಾನ್ಸೂರ್ನ ಆಳುಗಳು ಸನ್ನಿ ಮತ್ತೆ ಫಿರೋಜು ಅವ್ರು ಮಲ್ಕೊಂಡಿರ್ಬೇಕಾದ್ರೆ ಅವ್ರನ್ನ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಬರ್ತಾರೆ. ಈಗ ಈ ಸ್ಟೋರಿ ಪ್ರೆಸೆಂಟ್ ಟೈಮ್ ಲೈನ್ಗೆ ಬರುತ್ತೆ. ಮಾನ್ಸೂರ್ ಸನ್ನಿಯನ್ನ ಕರೆದು ನಿಜವಾಗಿಯೂ ಈ ನೋಟನ್ನ ನೀನೇನ ಮಾಡಿದ್ದು ಅಂತೇಳಿ ಕೇಳ್ತಾನೆ. ಸನ್ನಿ ಹೌದು ಅಂತೇಳಿ ಹೇಳ್ತಾನೆ. ಮಾನ್ಸೂರ್ ತಾನು ಮಾಡಿದ ನೋಟನ್ನ ತೋರಿಸಿ ಇದರಲ್ಲಿ ಏನು ಕೊರತೆ ಇದೆ ಅಂತೇಳಿ ಕೇಳ್ತಾನೆ. ಸನ್ನಿ ಹೇಳ್ತಾನೆ ಇದಕ್ಕೆ ಒಬ್ಬ ಒಳ್ಳೆಯ ಕಲಾವಿದನ ಸ್ಪರ್ಶ ಬೇಕಿದೆ ಅಂತೇಳಿ. ಸನ್ನಿ ಆ ನೋಟನ್ನ ಮಷಿನ್ಗೆ ಹಾಕಿದಾಗ ಅದು ರಿಜೆಕ್ಟ್ ಆಗುತ್ತೆ. ಸನ್ನಿ ಇದನ್ನ ನಾನು ಸರಿ ಮಾಡ್ತೀನಿ ಅಂತ ಹೇಳಿ ಹೇಳ್ತಾನೆ. ಮನ್ಸೂರ್ ಸನ್ನಿಗೆ ಒಳ್ಳೆಯ ಬಟ್ಟೆಗಳನ್ನ ಕೊಡ್ತಾನೆ. ಮತ್ತೆ ತನ್ನ ಜೊತೆ ಕೆಲಸ ಮಾಡೋದಕ್ಕೆ ಆಫರ್ ಕೂಡ ಕೊಡ್ತಾನೆ. ನಾವು ಜಗತ್ತನ್ನ ಆಳೋಣ ಅಂತೇಳಿ ಹೇಳ್ತಾನೆ. ಆದ್ರೆ ಸನ್ನಿ ನಾನು ಈ ಕೆಲಸನ ಆಲ್ರೆಡಿ ಬಿಟ್ಟಿದ್ದೀನಿ ಅಂತೇಳಿ ಹೇಳ್ತಾನೆ. ಹಾಗೆ ಮಾನ್ಸೂರ್ ಕೊಟ್ಟಂತ ಆಫರ್ನ ರಿಜೆಕ್ಟ್ ಮಾಡ್ತಾನೆ. ಆಗ ಮಾನ್ಸೂರ್ ಬೆದರಿಕೆ ಹಾಕ್ತಾನೆ. ನಾನು ನಿನ್ನ ಗೆಳೆಯ ಅಜ್ಜ ಎಲ್ಲರನ್ನು ಕೊಂದು ನಿನ್ನ ಮನೆಗೆ ಬೆಂಕಿ ಹಚ್ಚಬಲ್ಲೆ ಅಂತೇಳಿ ಭಯಪಡಿಸ್ತಾನೆ. ಯಾರು ನನ್ನ ಜೊತೆ ಇರಲ್ವೋ ಅವರು ನನಗೆ ಶತ್ರುಗಳು ಅಂತೇಳಿ ಹೇಳ್ತಾನೆ. ಶತ್ರುಗಳನ್ನ ನಾನು ಜೀವಂತ ಬಿಡೋದಿಲ್ಲ ಅಂತೇಳಿ ಹೇಳ್ತಾನೆ. ನಂತರ ಸನ್ನಿ ಮತ್ತೆ ಫಿರೋಜ್ನನ್ನ ಅವರ ಮನೆಗೆ ಬಿಡಲಾಗುತ್ತೆ.